ಈ ಸಿನಿಮಾ ಹೀಗಿರುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಫಸ್ಟ್ ಡೇ ಫಸ್ಟ್ ಶೋಗೆ ಎಷ್ಟು ಫ್ಯಾನ್ಸ್ ಜಮಾಯಿಸಿದ್ರು ಅಂತಂದ್ರೆ ಎಲ್ಲಾದ್ರೂ ಒಂದು ನೆಗೆಟಿವ್ ಉಟ್ಕೊಂಡ್ರೆ ಎಲ್ಲೂ ಕೂಡ ಸಿಗಲ್ಲ ನೆಗೆಟಿವ್. ವಿನೋದ್ ಪ್ರಭಾಕರ್ ಅವರ ಕ್ಯಾರೆಕ್ಟರ್ ಆಗ್ಬೋದು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಸೋನಲ್ಗೆ ಈ ರೀತಿ ಒಂದು ಜನ ಚೀತು ಅಂತ ಬಿಟ್ಟಿರೋ ಅಂತಹ ಕ್ಯಾರೆಕ್ಟರ್ ಮೇಲೆ ಪ್ರೀತಿಯಾಗುತ್ತಾ? ಶ್ರುತಿ ಅವರ ಬಗ್ಗೆ ಮಾತನಾಡೋದಾದ್ರೆ ವಿಲನ್ ಶೇಡಲ್ಲಿ ನೋಡ್ತೀವಿ, ನೆಗೆಟಿವ್ ಶೇಡಲ್ಲಿ ನಾವು ಅವ್ರನ್ನ ನೋಡ್ಕೊಳ್ತಾ ಹೋಗ್ತೀವಿ. ಶ್ರೀನಗರ ಕಿಟ್ಟಿ ಅವರ ಆ್ಯಕ್ಟಿಂಗು ಈ ರೀತಿ ಅವರ ಒಂದು ಸಿನಿಮಾಗಳಲ್ಲಿ ನೋಡೇ ಇರಲಿಲ್ಲ. ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಇತ್ತೀಚೆಗಂತೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಎಕ್ಸಾಂಪಲ್ ನೋಡೋದಾದರೆ ಪಪ್ಪಿ ತಗೋಬೋದು, ಹಾಗೆ ಯುದ್ಧಕಾಂಡ ತಗೋಬೋದು. ಇವತ್ತು ರಿಲೀಸ್ ಆದಂತಹ ಮಾದೇವ ಸಿನಿಮಾ ನೋಡ್ಬೋದು. ಆ್ಯಕ್ಚುಲಿ ಈ ಸಿನಿಮಾ ಹೀಗಿರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಫಸ್ಟ್ ಡೇ ಫಸ್ಟ್ ಶೋಗೆ ಎಷ್ಟು ಫ್ಯಾನ್ಸ್ ಜಮಾಯಿಸಿದ್ರು ಅಂತಂದರೆ ಆ ಸೀನ್ ನೋಡೋಕೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಸಾಕಷ್ಟು ವರ್ಷಗಳ ನಂತರ ಈ ಥರದ ಒಂದು ಸೀನ್ ನೋಡಿದ್ದು ಅಂತಲೇ ಹೇಳಬಹುದು. ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಕೂಡ ಆ್ಯಕ್ಟಿಂಗ್ ತುಂಬಾ ಸಖತ್ತಾಗಿ ಮಾಡ್ತಾ ಹೋಗಿದ್ದಾರೆ. ಮಾದೇವ ಸಿನಿಮಾ ಅಂತ ಬಂದಾಗ ಈ ಹಿಂದೆ ನಾವು ಆಡಿಯೋ ಲಾಂಚಲ್ಲಾಗಿರಬಹುದು ಅಥವಾ ಟೀಸರ್ ಲಾಂಚಲ್ಲಾಗಿರಬಹುದು ಅಲ್ಲಿ ಆ್ಯಕ್ಟ್ ಮಾಡಿರುವಂಥ ಹೇಳ್ತಿದ್ರು ಸಿನಿಮಾ ಹಾಗೆ ಬಂದಿದೆ ಹೀಗೆ ಬಂದಿದೆ ಅಂತ. ಸೊ ನಾರ್ಮಲಾಗಿ ಏನೋ ಹೇಳ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಥಿಯೇಟರ್ಗೆ ನಾವು ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದವರಿಗೆ ಮಾತ್ರ ಗೊತ್ತು ಸಿನಿಮಾ ಗತ್ತು ಏನು ಅಂತ. ಆ ಲೆವೆಲ್ಗೆ ಪ್ರತಿಯೊಬ್ಬರು ಕೂಡ ತಮ್ಮ ಆ್ಯಕ್ಟಿಂಗ್ನ ತಿಂದಾಕಿದ್ದಾರೆ ಕ್ಯಾರೆಕ್ಟರ್ನ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗಳು ರಿಲೀಸ್ ಆದಂತಹ ಟೈಮ್ನಲ್ಲಿ ಕೆಲವೊಬ್ಬರು ಹೇಳ್ತಾರೆ ಸಿನಿಮಾದಲ್ಲಿ ಕಂಟೆಂಟ್ ಇರೋಲ್ಲ ಗುರು ಅಂತ. ಬಟ್ ಇವತ್ತಿನ ಈ ಮಾದೇವ ಸಿನಿಮಾ ನೋಡಿದ್ರೆ ಕಂಟೆಂಟ್ ಅಂದರೆ ಏನು ಅಂತ ಗೊತ್ತಾಗುತ್ತೆ ನಮ್ಮೆಲ್ಲರಿಗೂ. ಆ ರೀತಿಯಾಗಿದೆ. ಸೀನ್ ಬೈ ಸೀನ್ ಪ್ರತಿಯೊಂದು ಕೂಡ ಎಲ್ಲಾದರೂ ಒಂದು ನೆಗೆಟಿವ್ ಉಟ್ಕೊಂಡ್ರೆ ಎಲ್ಲೂ ಕೂಡ ಸಿಗಲ್ಲ ನೆಗೆಟಿವ್. ಪ್ರತಿಯೊಬ್ಬರು ತಮ್ಮ ಕ್ಯಾರೆಕ್ಟರ್ನ ತಿಂದಾಕಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಪ್ರಮುಖವಾಗಿ ಅಂತ ನೋಡೋದಾದರೆ ಶ್ರುತಿ ಅವರ ಕ್ಯಾರೆಕ್ಟರ್ ಆಗಿರಬಹುದು, ವಿನೋದ್ ಪ್ರಭಾಕರ್ ಅವರ ಕ್ಯಾರೆಕ್ಟರ್ ಆಗ್ಬೋದು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅವರು ಒಂದು ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ ಮೂವಿ ನೋಡಿದಂತಹ ಟೈಮ್ನಲ್ಲಿ. ಪ್ರಭಾಕರ್ ಸರ್ನ ನಾವು ಇವಾಗಿದ್ದಿದ್ರೆ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಿದ್ರು ಅದೇ ರೀತಿ ಆ್ಯಕ್ಟ್ ಮಾಡಿದ್ದಾರೆ ವಿನೋದ್ ಪ್ರಭಾಕರ್ ಸರ್ ಅವರು. ಸೊ ಪ್ರಮುಖವಾಗಿ ನಾವು ಕೆಲವೊಂದಷ್ಟು ಕ್ಯಾರೆಕ್ಟರ್ಗಳನ್ನ ತಗೊಳ್ಳೋದಾದರೆ ಶ್ರುತಿ ಅವರ ಆ್ಯಕ್ಟಿಂಗ್ ಆಗಿರಬಹುದು, ವಿನೋದ್ ಸರ್ ಆ್ಯಕ್ಟಿಂಗ್ ಆಗಿರಬಹುದು, ಸೋನಾಲ್ ಅವರು ಕೂಡ ಒಳ್ಳೆ ಮುಗ್ಧ ಹುಡುಗಿ ಥರ ಆ್ಯಕ್ಟ್ ಮಾಡಿದ್ದಾರೆ. ಈ ಹಿಂದೆ ಯಾವ ಸಿನಿಮಾದಲ್ಲೂ ಕೂಡ ಈ ರೀತಿಯಾಗಿ ಅವ್ರು ಆ್ಯಕ್ಟ್ ಮಾಡಿಲ್ಲ. ಆ ನಂತರದಲ್ಲಿ ನಾವು ವಿಲನ್ ಕ್ಯಾರೆಕ್ಟರಲ್ಲಿ ಸಮುದ್ರನ ಪಾತ್ರ ಆಗಿ ಶ್ರೀನಗರ ಕಿಟ್ಟಿ ಅವರ ಆ್ಯಕ್ಟಿಂಗ್ ಆಗಿರಬಹುದು. ಅವರನ್ನು ನಾವು ನಾರ್ಮಲ್ ಆಗಿ ಹೀರೋ ಆಗಿ ನೋಡ್ತಿದ್ವಿ. ಬಟ್ ಇದರಲ್ಲಿ ವಿಲನ್ ಆಗಿದ್ದಾರೆ. ಅವ್ರ ಆ್ಯಕ್ಟಿಂಗು ಕೂಡ ಅದ್ಭುತವಾಗಿದೆ, ತಿಂದಾಕಿದ್ದಾರೆ ಅಂತಲೇ ಹೇಳ್ಬೋದು. ಆ ಲೆವೆಲಲ್ಲಿ ಪ್ರತಿಯೊಂದು ಸೀನಲ್ಲೂ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಚೈಲ್ಡ್ ಆರ್ಟಿಸ್ಟ್ ನಕ್ಷತ್ರ ಅನ್ನೋ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಕೂಡ ತುಂಬಾ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಶ್ರುತಿ ಅವರ ಬಗ್ಗೆ ಮಾತನಾಡೋದಾದರೆ ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ಶ್ರುತಿ ಮೇಡಮ್ ಅಂತಂದರೆ ಒಂದು ಎಮೋಷ್ನಲ್ ಸೀನಲ್ಲಿ ನೋಡ್ತಾ ಇದ್ವಿ, ಅದನ್ನಲ್ಲಿ ಹೀರೋಯಿನ್ ಆಗಿ ನೋಡ್ತಾ ಇದ್ವಿ. ಬಟ್ ಇದರಲ್ಲಿ ವಿಲನ್ ಶೇಡಲ್ಲಿ ನೋಡ್ತೀವಿ, ನೆಗೆಟಿವ್ ಶೇಡಲ್ಲಿ ನಾವು ಅವ್ರನ್ನ ನೋಡ್ಕೊಳ್ತಾ ಹೋಗ್ತೀವಿ. ಒಬ್ಬ ತಾಯಿ ಮಗನನ್ನು ಉಳಿಸ್ಕೊಳ್ಳಿಕ್ಕೆ ಏನು ಬೇಕಾದರೂ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತಾಳೆ, ಬೇರೆಯವ್ರ ಕಾಲಿಡಿಯೋಕ್ಕೂ ರೆಡಿ ಇರ್ತಾಳೆ. ಏನು ಬೇಕಾದರೂ ಅವಳ ಹತ್ರ ಕೋಟಿ ಆಸ್ತಿ ಇದೆ, ಆದರೆ ಅವಳ ಮಗ ಅವಳ ಹತ್ರ ಇಲ್ಲ. ಸೊ ಈ ಥರ ಸಂದರ್ಭದಲ್ಲಿ ಅವಳ ಮಗ ಅಂತಂದರೆ ಕಾಕ್ರೋಚ್ ಸುದಿ ಅವರ ಒಂದು ಕೊಲ್ಲುವಂಥ ಅಂದರೆ ನೇಣಿಗೇರಿಸುವಂತಹ ಪರಿಸ್ಥಿತಿ ಬಂದಾಗ ತಾಯಿ ತನ್ನ ಮಗನನ್ನು ಹೇಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಅನ್ನೋದೇ ಒಂದು ಸ್ಟೋರಿ ಬರುತ್ತೆ. ನೆಗೆಟಿವ್ ಶೇಡಲ್ಲಿರುವಂತಹ ಕ್ಯಾರೆಕ್ಟರ್ ಅವ್ರದ್ದು. ಆ ಟೈಮ್ನಲ್ಲಿ ತಾಯಿ ಯಾವ ರೀತಿಯಾಗಿ ಬದಲಾಗ್ತಾಳೆ, ಅವಳು ಇರೋದು ಹೇಗೋ ಬಟ್ ಅವಳು ಹೇಗೆ ಬದಲಾಗ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ತೀವಿ. ಅವರ ಕ್ಯಾರೆಕ್ಟರ್ ಇದೆಯಲ್ಲ, ಈ ಹಿಂದೆ ಯಾವ ಸಿನಿಮಾದಲ್ಲೂ ಕೂಡ ನಾವಂತೂ ನೋಡಿಲ್ಲ. ಆ ಲೆವೆಲ್ಗೆ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ನೋಡೋದಾದರೆ ಕಾಸ್ಟ್ಯೂಮು ಮಾತ್ರ ತುಂಬಾ ಚೆನ್ನಾಗಿದೆ. ತ್ಯಾಗ ಮಾಡಬೇಕಾದ್ರೆ ಅವಳ ಕಾಸ್ಟ್ಯೂಮ್ ಹೇಗಿರುತ್ತೆ, ಒಂದು ಗತ್ತಲ್ಲಿರ್ಬೇಕಾದ್ರೆ ಅವಳ ಕಾಸ್ಟ್ಯೂಮ್ ಹೇಗಿರುತ್ತೆ, ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಸೀನ್ ಬೈ ಸೀನ್ ಎಲ್ಲೂ ಕೂಡ ಎಳೆದಿದ್ದಾರೆ ಕಥೆಯನ್ನು ಅಂತ ಅನಿಸೋದೇ ಇಲ್ಲ. ತುಂಬ ಲ್ಯಾಗ್ ಏನೂ ಮಾಡಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಚಿತ್ರಣವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ. ಆ ನಂತರದಲ್ಲಿ ಬಹಳ ಕ್ರೂರವಾಗಿ ಭಯಂಕರವಾಗಿ ಶ್ರುತಿ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ನೋಡ್ತಾ ಇದ್ದರೆ ನಮ್ಮ ಕಣ್ಣಲ್ಲೇ ಒಂದು ಕೋಪ ಬರುತ್ತೆ.
ಆ ಶ್ರುತಿ ಮೇಡಮ್ ಅವರ ಕ್ಯಾರೆಕ್ಟರ್ ಮೇಲೆ ಒಂದು ಕೋಪ ಬರುತ್ತೆ. ಆ ಲೆವೆಲ್ಗೆ ರಾಕ್ಷಸಿ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿ ಸೀನಲ್ಲೂ ಕೂಡ ಅವರ ಆ್ಯಕ್ಟಿಂಗು ನಿಜವಾಗ್ಲೂ ಕೂಡ ಏನು ಹೇಳೋದು ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಕೆಲವೊಂದು ಸಲ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಶ್ರುತಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹೇಗೆ ಬದಲಾಗ್ತಾರೆ ಅವರ ಒಂದು ಮುಖದ ಎಕ್ಸ್ಪ್ರೆಷನ್ ಆಗಿರಬಹುದು, ಒಂದು ಕಣ್ಣಲ್ಲೇ ಒಂದು ಆ್ಯಕ್ಟಿಂಗನ್ನು ತಿಂದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ಶ್ರೀನಗರ ಕಿಟ್ಟಿ ಅವರ ಆ್ಯಕ್ಟಿಂಗು, ನನ್ನ ಆವಾಗಲೇ ಹೇಳ್ದಂಗೆ ಈ ಹಿಂದೆ ಈ ರೀತಿ ಅವರ ಒಂದು ಸಿನಿಮಾಗಳಲ್ಲಿ ನೋಡೇ ಇರಲಿಲ್ಲ. ಅಂದರೆ ಹೀರೋ ಆಗಿ ನೋಡಿದ್ವಿ, ವಿಲನ್ ಶೇಡಲ್ಲಿ ಕೆಲವೊಂದು ಸಲ ನೋಡಿದ್ವಿ. ಬಟ್ ಇದರಲ್ಲಿ ಕಂಪ್ಲೀಟಾಗಿ ಅವರು ವಿಲನ್ನು ಸಮುದ್ರ ಅನ್ನೋ ಕ್ಯಾರೆಕ್ಟರ್ನ ಅವರು ಲೀಡ್ ಮಾಡ್ತಾರೆ. ಅವರು ವಿಲನ್ ಅಂದರೆ ಇವರ ಅನ್ಬೇಕು, ಆ ರೀತಿ ಚಿತ್ರಣವನ್ನು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇವ್ರ ಕ್ಯಾರೆಕ್ಟರ್ನ ವಿನೋದ್ ಪ್ರಭಾಕರ್ ಹಾಗೇನೆ ಇವರ ಒಂದು ಫೈಟ್ ಸೀನ್ ಆಗಿರಬಹುದು, ಅವರ ಒಂದು ಕಾಸ್ಟ್ಯೂಮ್ ಆಗಿರಬಹುದು, ಒಂದು ಕೂದಲಿನ ದೃಶ್ಯವೂ ಕೂಡ ಪ್ರತಿಯೊಂದು ಚಿಕ್ಕದು ಕೂಡ ಎಲ್ಲ ಅಂದರೆ 1980s ಹೇಗಿತ್ತು ಅದೇ ರೀತಿ ತೋರಿಸಿದ್ದಾರೆ. ಅದೇ ರೀತಿಯ ಕಥೆಯನ್ನು ತೆಗೆದುಕೊಂಡಿರುವಂಥದ್ದು ಸ್ಟೇಟ್ ಅದೇ ರೀತಿ ಇದೆ. ಎಲ್ಲೂ ಕೂಡ ನಮಗೆ ನೆಗೆಟಿವ್ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಲೆವೆಲ್ಗೆ ಪ್ರತಿಯೊಂದು ದೃಶ್ಯನೂ ಕೂಡ ಇಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಲಾಸ್ಟ್ ಒಂದು ಕೊನೆಯ ಸೀನಲ್ಲಿ ಶ್ರೀನಗರ ಕಿಟ್ಟಿಯವ್ರಿಗೂ ಹಾಗೂ ಹೀರೋಗೂ ಒಂದು ಫೈಟ್ ನಡೆಯುತ್ತೆ. ಆ ಫೈಟಲ್ಲೂ ಕೂಡ ಶ್ರೀನಗರ ಕಿಟ್ಟಿಯವರಂತೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಣ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಒಬ್ಬ ಕೆಟ್ಟ ವ್ಯಕ್ತಿ ಹೇಗೆ ಬದಲಾಗ್ತಾ ಹೋಗ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ಕಂಪ್ಲೀಟಾಗಿ ಸೀನ್ ಬೈ ಸೀನ್ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಕಾಕ್ರೋಚ್ ಸುದೀಪ್, ಆ್ಯಕ್ಚುಲಿ ಈ ಒಂದು ಇವ್ರನ್ನ ನಾರ್ಮಲ್ ಆಗಿ ಸಿನಿಮಾದಲ್ಲಿ ವಿಲನ್ ಆಗಿ ನೋಡ್ತಿದ್ವಿ. ಆ್ಯಸ್ ಯೂಶುವಲ್ ಇದರಲ್ಲೂ ಕೂಡ ವಿಲನ್ ಆಗಿದ್ದಾರೆ. ಬಟ್ ಯಾವ ರೀತಿ ವಿಲನ್ ಅಂದರೆ ಮುಗ್ಧ ವಿಲನ್ ಅಂತಲೇ ಹೇಳ್ಬೋದು. ಜೈಲಿಂದ ಆಚೆ ಇದ್ದಾಗ ಈ ಕ್ಯಾರೆಕ್ಟರ್ ಇದ್ದಿದ್ದೇ ಬೇರೆ ಥರ, ಬಟ್ ಜೈಲಿಗೆ ಸೇರ್ಕೊಂಡ ಮೇಲಂತೂ ಕಂಪ್ಲೀಟಾಗಿ ಎಮೋಷ್ನಲ್ ಆಗುತ್ತೆ ಆ ಸೀನು. ಶ್ರುತಿ ಅವರು ಇವ್ರ ಅಮ್ಮ ಆಗಿರ್ತಾರೆ. ಸೊ ತನ್ನ ಮಗನ್ನ ಉಳಿಸ್ಕೊಳ್ಳಿಕ್ಕೆ ತಾಯಿ ಏನೇನೆಲ್ಲ ಕಷ್ಟಪಡ್ತಾಳೆ ಅನ್ನೋದನ್ನ ಇದರಲ್ಲಿ ನೋಡ್ಬೋದು. ಅದು ನಾರ್ಮಲ್ ಆಗಿ ತಾಯಿ ಕಷ್ಟಪಡೋದು ಬೇರೆ, ಬಟ್ ಮಗ ಸಾಯ್ತಾನೆ ಅಂತ ಗೊತ್ತಿದ್ರು ಕೂಡ ಅಲ್ಲಿ ತಾಯಿಗೆ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಕಾಲಿಗೆ ಬೀಳ್ತಾಳೆ, ಆಗಲ್ಲ. ತನ್ನ ಗತ್ತು ದೌಲತ್ತನ್ನೆಲ್ಲ ಬಿಟ್ಟು ಕಾಲಿಗೆ ಬಿದ್ದು ಬೇಡ್ಕೊಳ್ತಾಳೆ, ಬಟ್ ಸಾಧ್ಯನೇ ಆಗಲಿಲ್ಲ. ಆಮೇಲೆ ನನ್ನ ಮಗ ಸತ್ತು ಹೋಗ್ತಾನೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಆವಾಗ ಅವಳು ಆ್ಯಸ್ ಯೂಶುವಲ್ ತನ್ನ ಗತ್ತು ದೌಲತ್ತನ್ನು ಇಟ್ಕೊಂಡು ಮುಗ್ದೆ ಥರ ಆ್ಯಕ್ಟ್ ಮಾಡ್ತಾಳೆ. ಅದು ಕೂಡ ನಡೆಯೋದಿಲ್ಲ. ಕೊನೆಗೆ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾನೆ ಹೋಗುತ್ತೆ ಸೀನ್ ಬೈ ಸೀನ್. ಅದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ತಾಯಿ ಮಗನ ಬಾಂಧವ್ಯನ ತುಂಬ ಎಮೋಷ್ನಲ್ ಆಗಿ ತೋರಿಸಿದ್ದಾರೆ. ಅಂದರೆ ಸಿನಿಮಾ ನೋಡ್ಕೊಂಡು ಆಚೆ ಬಂದವ್ರ ಕಣ್ಣಲ್ಲಿ ಎಲ್ಲರ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇತ್ತು. ಸೊ ಇಷ್ಟೇ ಸಾಕಲ್ವಾ ಸಿನಿಮಾ ಹೇಗಿದೆ ಅಂತ ಹೇಳೋಕೆ. ಅದನ್ನು ಹೊರತುಪಡಿಸಿ ಸೋನಲ್ ಅವರ ಕ್ಯಾರೆಕ್ಟರ್ ಅಂತ ಬಂದಾಗ ನಾರ್ಮಲ್ ಆಗಿ ಯಾವುದೇ ಸಿನಿಮಾದಲ್ಲಿ ಅವರು ಒಂದು ಮೆಚ್ಯೂರ್ಡ್ ಆಗಿರುವಂತಹ ಕ್ಯಾರೆಕ್ಟರ್ನ ಸೋನಲ್ ಅವರು ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಹುಡುಗಿಯಾಗಿ, ಹಳ್ಳಿ ಹುಡುಗಿ ಪಾತ್ರ, ಮುಗ್ಧ ಹುಡುಗಿ, ಕಾಲೇಜ್ ಹುಡುಗಿ ಹೇಗಿರ್ತಾಳೆ, ಲಂಗದೋಣಿ ಹಾಕ್ಕೊಂಡು ಹಳ್ಳಿ ಹುಡುಗಿ ಹೇಗಿರ್ತಾಳೆ, ಸೇಮ್ ವಿಲೇಜ್ ಗರ್ಲ್ ಪಾತ್ರವನ್ನು ಮಾಡಿದ್ದಾರೆ. ಪ್ರೀತಿಯಿಂದ ಏನನ್ನ ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ಈ ಸಿನಿಮಾವನ್ನು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಒಬ್ಬ ರಾಕ್ಷಸ ಇರ್ತಾನೆ, ಅವನು ಕ್ರೂರವಾಗಿ ಆಡ್ತಿರ್ತಾನೆ, ಪ್ರಾಣಿ ಅವನನ್ನು ಬದಲು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಅವನ್ನ ಚೀತು ಅಂತ ಉಗಿದಿ ಸೈಡಿಗೆ ಇಟ್ಟಿರ್ತಾರೆ. ಅಂಥವನ್ನ ಈ ಹುಡುಗಿ ಹೇಗೆ ಚೇಂಜ್ ಮಾಡ್ತಾಳೆ ಅನ್ನೋದೇ ಈ ಸಿನಿಮಾದ ಒಂದು ಕಥೆಯ ಹಂದರ. ಸೊ ನಾನು ಇಷ್ಟು ಹಿಂಟ್ ಕೊಟ್ಟಿದ್ದೀನಿ, ನೀವೇ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾವನ್ನು ನೋಡಬೇಕು. ಈ ಒಂದು ಕ್ಯಾರೆಕ್ಟರ್, ಸೋನಲ್ ಅವರ ಕ್ಯಾರೆಕ್ಟರ್ ಪಾರ್ವತಿ ಅನ್ನುವಂಥ ಕ್ಯಾರೆಕ್ಟರು ತುಂಬ ಕನೆಕ್ಟ್ ಆಗುತ್ತೆ. ಅದು ಹುಡುಗಿರಿಗಂತೂ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾರೂ ಕೂಡ ಪ್ರೀತಿನ ದೂರ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೋನಲ್ಗೆ ಈ ರೀತಿ ಒಂದು ಜನ ಚೀತು ಅಂತ ಬಿಟ್ಟಿರೋ ಅಂತಹ ಕ್ಯಾರೆಕ್ಟರ್ ಮೇಲೆ ಪ್ರೀತಿಯಾಗುತ್ತಾ ಅನ್ನೋದೇ ಒಂದು ದೊಡ್ಡ ಸವಾಲಾಗುತ್ತೆ. ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಲೀಡಲ್ಲೆಲ್ಲ ತೋರಿಸ್ಕೊಂಡೇ ಬಂದಿರ್ತಾರೆ. ಬಟ್ ಸಸ್ಪೆನ್ಸ್ ಅಂತ ಅಂದರೆ ಆಫ್ಟರ್ ಫಸ್ಟ್ ಹಾಫ್ ಒಂದು ಸಸ್ಪೆನ್ಸ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನಂತರ ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಚೆನ್ನಾಗಿ ಒಂದು ಕತೆಗೆ ಹೇಗೆ ಬೇಕು ಹೇಳಿ ಮಾಡಿಸ್ದಂಗಿದ್ದಾರೆ. ಈ ಟೀಸರಲ್ಲೆಲ್ಲ ನೋಡ್ತಾ ಇದ್ದಾಗ ನಾನು ಜಸ್ಟ್ ಹಾಗೆ ಅಂದ್ಕೊಳ್ತಾ ಇದ್ದೆ, ಪ್ರಭಾಕರ್ ಸರ್ರು ಅವಾಗೆಲ್ಲ ಹೇಗೆ ಆ್ಯಕ್ಟ್ ಮಾಡ್ತಾ ಇರೋ ಸೇಮ್ ಅದೇ ಥರ ಒಂದಷ್ಟು ಸೀನ್ಗಳಲ್ಲಿ ಇಲ್ಲ ಅವರು ಕಾಣಿಸ್ಕೊಳ್ತಾರೆ. ಅದು ಒಂದು. ನಂತರ ಅವರು ಏನು ಎಫರ್ಟ್ ಹಾಕಿದ್ದಾರೆ ಅದು ಸಿನಿಮಾದಲ್ಲಿ ಕಾಣುತ್ತೆ. ಅದೇ ವಿನೋದ್ ಪ್ರಭಾಕರ್ ಅವರ ಒಂದು ಎಫರ್ಟು ಸಿನಿಮಾದಲ್ಲಿ ಕಾಣುತ್ತೆ. ಅವರು ಒಂದಷ್ಟು ದೃಶ್ಯಗಳಲ್ಲಿ ಕಣ್ಣೇ ಮಿಟುಕಿಸುವ ರೀತಿ ಇರಲಿಲ್ಲ.
ಸೊ ಅದಕ್ಕೆಲ್ಲ ತುಂಬಾ ಕಷ್ಟಪಟ್ಟು ಮಾಡಬೇಕು. ಆ ದೃಶ್ಯಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲಾದರೂ ಒಂದು ನೆಗೆಟಿವ್ ಉಟ್ಕೋಣ ಅಂತಂದರೆ ಎಲ್ಲೂ ಕೂಡ ನೆಗೆಟಿವ್ ಸಿಗ್ತಾ ಇಲ್ಲ. ಆ ರೀತಿಯಾಗಿ ಆ್ಯಕ್ಟನ್ನು ಮಾಡಿದರೆ ವಿನೋದ್ ಪ್ರಭಾಕರ್ ಸರು. ಸೊ ಸಿನಿಮಾವನ್ನು ನೋಡ್ತಾ ಇದ್ದರೆ ನಮಗೆ ಆ ಕಡೆ ಈ ಕಡೆ ತಿರುಗಬೇಕು ಅಂತಲೂ ಅನಿಸಲ್ಲ. ಅಂದರೆ ಅಷ್ಟು ನಮ್ಮನ್ನು ಕತೆ ಎಳ್ಕೊಳ್ಬಿಡುತ್ತೆ, ಸೆಳ್ಕೊಳ್ಬಿಡುತ್ತೆ. ಅಬ್ಬಾ ಏನು ಗುರು ಇದು ಆ್ಯಕ್ಟಿಂಗು, ಈ ರೀತಿಯೂ ಆ್ಯಕ್ಟಿಂಗ್ ಮಾಡ್ತಾರಾ, ಇಷ್ಟು ಕ್ರೂರವಾಗೂ ಜನ ಇರ್ತಾರಾ ಅನ್ನೋ ರೀತಿಯಲ್ಲಿ ಸಿನಿಮಾದಲ್ಲಿ ಇವರ ಒಂದು ಪಾತ್ರ ಇರುವಂಥದ್ದು. ಪ್ರತಿಯೊಂದು ಸೀನಲ್ಲೂ ಕೂಡ ಸ್ಟಾರ್ಟಿಂಗಿಂದ ಏನು ಎಂಡಿಂಗ್ ತನಕ ಕತೆ ಇದೆಯಲ್ಲ, ಅದರಲ್ಲಿ ಪ್ರತಿಯೊಂದು ಸೀನಲ್ಲೂ ಕೂಡ ಅವ್ರ ಶ್ರಮ, ಅವ್ರ ಎಫರ್ಟ್ ಎದ್ದು ಕಾಣಿಸುತ್ತೆ. ಆ ರೀತಿಯಲ್ಲಿ ಅವರು ಆ್ಯಕ್ಟನ್ನು ಮಾಡಿದ್ದಾರೆ. ಒಂದು ರಾಕ್ಷಸ ಪ್ರಾಣಿ ರೀತಿ ಇರ್ತಾನೆ, ಅವನು ಹೇಗೆ ಮುಗ್ಧ ಆಗ್ತಾನೆ, ಯಾರು ಏನು ಹೇಳಿದ್ರು ಕೂಡ ಅವನು ಬದಲಾಗುವಂಥ ಮನುಷ್ಯನೇ ಅಲ್ಲ, ಅಂಥವನು ಹೇಗೆ ಬದಲಾಗ್ತಾನೆ ಅನ್ನೋದೇ ಈ ಕಥೆಯ ಒಂದು ಏನು ಥ್ರಿಲ್ಲಿಂಗ್ ಆಗಿತ್ತು. ಮಾತ್ರ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಒಂದು ಸ್ಟೋರಿ ಆಗಿದೆ. ಅವನೊಬ್ಬ ಪ್ರಾಣಿಯ ರೀತಿ ಇರುವಂಥವನು ಮನುಷ್ಯನಾಗಿ ಬದಲಾದ ಮೇಲೂ ಅವನು ಹೇಗೆ ಪ್ರಾಣಿ ಆಗ್ತಾನೆ, ಮತ್ತೆ ಆ್ಯಸ್ ಯೂಶುವಲ್ ಅವನು ಏನಿರ್ತಾನೆ ರಾಕ್ಷಸನ ಥರ ಅದೇ ರೀತಿ ಕೊನೆಗೆ ಅವನು ಆಗ್ತಾನೆ. ಯಾಕೆ ಅವನು ಹಾಗಾಗ್ತಾನೆ, ಅದಕ್ಕೆ ಏನು ಕಾರಣ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. ಅವನ ಹತ್ರ ಎಲ್ಲ ಇರುತ್ತೆ, ಆದರೆ ಅವನ ಪರಿಸ್ಥಿತಿ ಹೇಗಿದೆ, ಸಿಚುವೇಶನ್ ಅಂತಂದರೆ ಏನೂ ಇಲ್ದಲೇ ಇರುವಂತಹ ಒಂದು ಪರಿಸ್ಥಿತಿ ಇದರಲ್ಲಿ ಬಂದಿದೆ. ಕಂಪ್ಲೀಟಾಗಿ ಈ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳಬಹುದು. ಅಲ್ಲಲ್ಲಿ ಕಾಮಿಡಿ ಸೀನ್ಗಳು ಕೂಡ ಬರುತ್ತೆ. ಕಾಮಿಡಿ ರೋಲನ್ನು ಮಾಡಿರೋರು ಕೂಡ ತುಂಬಾ ಚೆನ್ನಾಗಿ ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಇಡೀ ಫ್ಯಾಮಿಲಿ ಕೂತ್ಕೊಂಡು ಈ ಸಿನಿಮಾವನ್ನು ನೋಡಬಹುದು. ಅಂದರೆ ಈ ಒಂದು ಸಿನಿಮಾ ವಿನೋದ್ ಪ್ರಭಾಕರ್ ಅವರ ಒಂದು ವೃತ್ತಿ ಜೀವನಕ್ಕೆ ಬ್ರೇಕ್ ಕೊಟ್ಟೇ ಕೊಡುತ್ತೆ. ಯಾಕೆಂದರೆ ಎಲ್ಲರೂ ಹೇಳ್ತಿರೋದು ಇದೊಂದೇ ವಿಷಯ. ಯಾಕೆಂದರೆ ಇಷ್ಟು ಸಿನಿಮಾಗಳಲ್ಲಿ 24 ಸಿನಿಮಾಗಳಲ್ಲಿ ಅವರನ್ನು ನೋಡಿರುವಂತಹ ರೀತಿಯೇ ಬೇರೆ. ಈ ಒಂದು ಸಿನಿಮಾದಲ್ಲಿ ನಾವು ಅವರನ್ನು ನೋಡುವಂತಹ ರೀತಿಯೇ ಬೇರೆ. ಅಷ್ಟು ಕ್ರೂರವಾಗಿ, ಅಷ್ಟು ಕಟುವಾಗಿಯೂ ಕೂಡ ಈ ರೀತಿಯೂ ಒಂದು ಕ್ಯಾರೆಕ್ಟರ್ ಇರುತ್ತಾ ಅಂತ ಅನ್ನಿಸ್ಬೇಕು. ಅಷ್ಟು ಕೋಪ ಬರುತ್ತೆ ಒಂದೊಂದು ಸೀನ್ಗಳಲ್ಲಿ. ಆ ವಿನೋದ್ ಪ್ರಭಾಕರ್ ಅವ್ರನ್ನ ಮತ್ತು ಶ್ರುತಿ ಮೇಡಮ್ ಅವ್ರನ್ನ ನೋಡಬೇಕಾದ್ರೆ ಕೋಪ ಬರುತ್ತೆ, ಇವಾಗ ಹೊಡೆದ್ಬಿಡೋಣ ಅನಿಸುತ್ತೆ. ಆ ರೀತಿಯಾಗಿ ಸೀನ್ ಬೈ ಸೀನ್ ಅಷ್ಟು ಎಫರ್ಟ್ ಹಾಕಿ ಸಿನಿಮಾವನ್ನು ಮಾಡಿದ್ದಾರೆ. ಅದ್ಭುತವಾಗಿರುವಂತಹ ಸಾಂಗ್ಸ್ಗಳು ಕೂಡ ಇದೆ. 1-2 ಸಾಂಗ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ಲವ್ ಸಾಂಗನ್ನು ಹೊರತುಪಡಿಸಿ ನಾರ್ಮಲಾಗಿ ಒಂದು ಶಿವನ್ ಸಾಂಗ್ ಇದೆ, ಮತ್ತು ಅವ್ನು ಕೋಪ ಬಂದಾಗ ಹೇಗಿರ್ತಾನೆ ಅನ್ನುವಂಥ ಒಂದು ಸಾಂಗ್ ಇದೆ. ಅದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಅವ್ರ ಆ್ಯಕ್ಟಿಂಗಿಗೂ ಆ ಸಾಂಗಿನ ಒಂದು ವಾಯ್ಸ್ಗೂ ತುಂಬಾ ಚೆನ್ನಾಗಿದೆ. ಕಂಪ್ಲೀಟಾಗಿ ಸಿನಿಮಾದ ಡೈರೆಕ್ಷನ್ನು ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಇದೆಯಲ್ಲ ತುಂಬ ನ್ಯಾಚುರಲ್ ಆಗಿದೆ ಆ್ಯಕ್ಟಿಂಗ್. ಅಂದರೆ ಎಲ್ಲೂ ಕೂಡ ಏನೋ ಒಂದು ಆರ್ಟಿಫಿಷಿಯಲ್ ಅಂತ ಎಲ್ಲೂ ಕೂಡ ಅನಿಸಲ್ಲ. ಸೋನಾಲ್ ಅವರ ಕ್ಯಾರೆಕ್ಟ್ರಿಗೂ ಕೂಡ ಸೇಮ್ ಒಬ್ಬ ಹಳ್ಳಿ ಹುಡುಗಿ, ಮುಗ್ಧ ಹುಡುಗಿ ಅಂತಲೇ ಜೀವ ತುಂಬಿದ್ದಾರೆ. ಎಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಆಗಿದೆ ಅಂತ ನಮಗೆ ಅನಿಸೋದೇ ಇಲ್ಲ. ಆ ರೀತಿಯಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ಇರುವಂತಹ ಸಿಚುವೇಶನ್ಗೆ ಈ ರೀತಿಯ ಸಿನಿಮಾದ ಅವಶ್ಯಕತೆ ಇದೆ. ಯಾಕಂದರೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಿರೋ ಸಿನಿಮಾಗಳಿಗೆ ಹೋಲಿಸಿದರೆ ಈ ಸಿನಿಮಾ ಒಂದು ಬೇರೆ ಲೆವೆಲ್ನಲ್ಲೇ ಇದೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಓಕೆ, ಅಷ್ಟು ಜನ ಎಫರ್ಟ್ ಹಾಕಿ ಏನು ಕೆಲಸ ಮಾಡಿದಾರಲ್ಲ ಅವರಿಗೆ ಇವತ್ತು ಒಂದು ಸಕ್ಸಸ್ ಸಿಕ್ತು ಅಂತಲೇ ಹೇಳ್ಬೋದು. ಅಲ್ಲಿ ಬಂದಿರೋ ಅಂತಹ ಒಂದಷ್ಟು ಫ್ಯಾನ್ಸು ಎಲ್ಲರೂ ಹೇಳ್ತಿರೋದು ಕಂಪ್ಲೀಟಾಗಿ ಸಿನಿಮಾ ಬಗ್ಗೆ ಎಲ್ಲಾದರೂ ಒಂದು ಅಟ್ಲೀಸ್ಟ್ ಒಂದು ನೆಗೆಟಿವು ಅಥವಾ ಚೆನ್ನಾಗಿಲ್ಲ ಅನ್ನೋದಕ್ಕೆ ಏನೂ ಅವರು ಉಳಿಸೇ ಇಲ್ಲ. ಆ ರೀತಿಯಾಗಿ ಪ್ರತಿಯೊಂದು ಸೀನ್ ಬೈ ಸೀನ್ ಅಷ್ಟೊಂದು ಎಫರ್ಟ್ ಹಾಕಿ ಮಾಡಿದರೆ ನಿಜವಾಗ್ಲೂ ಕೂಡ ಈ ರೀತಿಯ ಸಿನಿಮಾಗಳು ಬರಬೇಕಿನ್ನು ಅತಿ ಹೆಚ್ಚು ಅನ್ನೋದು ಎಲ್ಲರ ಆಶಯ ಕೂಡ ಆಗಿದೆ. ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ. ಶ್ರುತಿ ಮೇಡಮ್ ಅವ್ರ ಮಗನ ಒಂದು ಪಿಂಡ ಪ್ರದಾನ ಮಾಡುವಂತಹ ಟೈಮ್ನಲ್ಲಿ ಅಲ್ಲಿರುವಂತಹ ಅನ್ನವನ್ನು ಈ ಒಂದು ಹೀರೋ ಕ್ಯಾರೆಕ್ಟರ್ ತಿಂತಾರೆ. ಅದು ಮಾತ್ರ ನಿಜವಾಗ್ಲೂ ಕೂಡ ಬಹಳ ಕ್ರೂರ ಅಂತ ಅನಿಸುತ್ತೆ. ಲಾಸ್ಟಲ್ಲಿ ಶ್ರುತಿ ಮೇಡಮ್ ಅವ್ರನ್ನ ಒಂದು ತಲೆಯನ್ನು ಕಡಿಯುವಂತಹ ಟೈಮ್ ಬಂದಾಗಲೂ ಕೂಡ ಅಗ್ರೆಷನ್ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಆಮೇಲೆ ಬಹುಶಃ ಮಹಾದೇವ 2 ಬರುತ್ತೇನೋ ಅಂತ ಗೊತ್ತಿಲ್ಲ. ಯಾಕಂದರೆ ಕೊನೆಯದಾಗಿ ಏನೋರು ಮುಕ್ತಾಯದ ರೀತಿಯಲ್ಲಿ ಏನೂ ಅಷ್ಟಾಗಿ ಗೊತ್ತಾಗಲಿಲ್ಲ. ಸೊ ಬರಬಹುದು. ನಮ್ಮ ನವೀನ್ ಸರ್ ಅವರ ಡೈರೆಕ್ಷನ್ನು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಂದು ಸೀನ್ಗಳಲ್ಲೂ ಕೂಡ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಥಿಯೇಟರ್ನಿಂದ ಆಚೆ ಬರ್ತಿರೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ.
ಅಂದರೆ ಆ ಆ ಲೆವೆಲ್ಗೆ ಪಾತ್ರಕ್ಕೆ ಪರಕಾಯ ಪ್ರವೇಶ ಆಗಿ ಸಿನಿಮಾವನ್ನು ನೋಡುವಂಥ ರೀತಿ ಇದೆಯಲ್ಲ, ನಿಜವಾಗ್ಲೂ ಸಿನಿಮಾ ಆ ಲೆವೆಲ್ಗೆ ಪ್ರೇಕ್ಷಕರನ್ನು ಕೊಂಡೊಯ್ದಿದೆ ಅನ್ನೋದೇ ಬಹಳ ಖುಷಿಯಾದಂತಹ ವಿಚಾರ. ಕೆಲವೊಂದು ಕಡೆ ಶ್ರುತಿ ಮೇಡಮ್ ಅವರ ಆ್ಯಕ್ಟಿಂಗ್ ಎಷ್ಟು ಅಗ್ರೆಷನ್ ಆಗಿದೆ ಅಂತಂದರೆ, ಹೀರೋಯಿನ್ನನ್ನು ನೇಣ್ಗೆ ಹಾಕುವಂಥ ಟೈಮ್ನಲ್ಲೂ ಕೂಡ ಅದೊಂದು ಕೋಪ ಇದೆಯಲ್ಲ, ಹಾಗೆ ಕೋಪನ ಇಟ್ಕೊಂಡಿರ್ತಾರೆ ಅವರು. ಅವರ ಸೀನ್ ಬರೋವರೆಗೂ ಕೂಡ ಆ ಕೋಪ ಹಾಗೆ ಇರುತ್ತೆ. ಎಲ್ಲೂ ಕೂಡ ಅವರು ಅದನ್ನು ಬಿಡೋ ಅಂಥ ಮಾತೇ ಇರಲಿಲ್ಲ, ಆ ಲೆವೆಲ್ಗೆ ಮಾಡ್ತಾರೆ. ಸೊ ಈ ಎಲ್ಲ ದೃಶ್ಯ ನೋಡಿದಾಗ ನನಗೊಂದು ಸ್ವಲ್ಪ ತುಂಬ ಬೇಜಾರಾಯಿತು. ಯಾಕೆಂದರೆ ಸೋನಾಲ್ ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಕ್ಯಾರೆಕ್ಟರ್ ಇಷ್ಟು ಬೇಗ ಹೋಗ್ಬಿಡ್ತಾ ಅಂತ ಸ್ವಲ್ಪ ಬೇಜಾರಾಯಿತು. ನಿಜ ಸಿನಿಮಾ ನೋಡ್ಕೊಂಡು ಬಂದವ್ರು ಎಲ್ಲರ ಕಣ್ಣಲ್ಲೂ ಕೂಡ ನೀರು ಬರ್ತಾಯಿತ್ತು. ಇಷ್ಟೇ ಸಾಕಲ್ವ ಸಿನಿಮಾ ಹೇಗಿದೆ ಅಂತ ಹೇಳೋಕ್ಕೆ. ಸೊ ಫೈನಲಿ ಥಿಯೇಟರ್ನಲ್ಲಿ ಜನ ಅಳ್ತಾ ಇದ್ರು, ತುಂಬ ಜನ ಜಮಾಯಿಸಿದ್ರು. ಅದು ಫಸ್ಟ್ ಶೋನೇ ಈ ರೀತಿಯಾಗಿರುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಸಿನಿಮಾ ತಂಡ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಅವರು ಭಾವುಕರಾದರು. ಆ್ಯಕ್ಚುಲಿ ನಿಶಾ ಮೇಡಮ್ ಅವ್ರಿಗೂ ಕೂಡ, ಅಂದರೆ ವಿನೋದ್ ಸರ್ ಅವರ ವೈಫಿಗೂ ಕೂಡ ಸೋನಾಲ್ ಅವರ ಜೋಡಿ ತುಂಬ ಇಷ್ಟ. ಸೋನಾಲ್ ಅವರು ಮತ್ತು ವಿನೋದ್ ಪ್ರಭಾಕರ್ ಜೋಡಿ ತುಂಬ ಇಷ್ಟ ಆಯಿತು. ಅವ್ರು ಇನ್ನೂ ಜಾಸ್ತಿ ಫಿಲ್ಮ್ ಮಾಡಲಿ ಅಂತಲೇ ಅವರು ಕೂಡ ಹೇಳ್ತಾಯಿದ್ರು. ಸೊ ನೀವು ಕೂಡ ಕನ್ನಡದ ಚಿತ್ರವನ್ನು ಥಿಯೇಟರ್ಗೆ ಹೋಗಿ ನೋಡಿ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.